ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿ ಕದನ ಮುಂದುವರಿತಾ ಇದೆ. ಸಿಂಹಾಸನವನ್ನ ಪಡೆದೇ ತೀರುವ ಹಠದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿದ್ದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕುಸ್ತಿ ಮುಂದುವರಿತಾ ಇದೆ. ಸಿಂಹಾಸನವನ್ನ ಪಡೆದೇ ತೀರ್ಬೇಕು ಅನ್ನುವ ಹಠದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಆಸೆಗೆ ಪಾಲಿಟಿಕ್ಸ್ ಕ್ಲೈಮೇಟ್ ಮಾತ್ರ ಪೂರಕವಾಗ್ತಾ ಇಲ್ಲ. ಮುಂದಿನ ತಿಂಗಳಿಗೆ ಮುಂದೂಡಿಕೆ ಆಯ್ತಾ ಕದನ ಅಂತ. ನಾಳೆಯಿಂದ ರಾಜ್ಯ ಬಜೆಟ್ ಪೂರ್ವ ಜಂಟಿ ಅಧಿವೇಶನ ನಡೆಯುತ್ತೆ. ಜಂಟಿ ಅಧಿವೇಶನದಿಂದ ಮುಂದಿನ ತಿಂಗಳಿಗೆ ಶಿಫ್ಟ್ ಆಗತ್ತಾ? ಡಿಕೆ ಶಿವಕುಮಾರ್ ಸೀಟ್ ಪಡೆಯುವ ಕಸರತ್ತು ವಾರಕ್ಕೆ ಪೋಸ್ಟ್ ಪೋನ್ ಆಗತ್ತಾ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇರೋದು. ಈಗಾಗಲೇ ರಾಜ್ಯದಲ್ಲಿ ಕುರ್ಚಿ ಕಾದಾಟ ಯಾವ ರೂಪುರೇಷೆಯನ್ನ ಪಡ್ಕೊಳ್ತಾ ಇದೆ ನಿಮಗೆ ಗೊತ್ತಿದೆ. ಎಲ್ಲವೂ ಸರಿಯಾಗೇ ಇದೆ ಅಂತ ಈ ಹಿಂದೆ ಅಣ್ತಮ್ಮನ ರೀತಿಯಲ್ಲಿ ಎತ್ತಿನ ರೀತಿಯಲ್ಲಿ ಕೈ ಜೋಡಿಸಿದ್ರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ನಾವಿಬ್ರು ಪಕ್ಷಕ್ಕಾಗಿ ದುಡಿಯುವವರು, ನಾವು ವ್ಯಕ್ತಿಗತವಾಗಲ್ಲ ಪಕ್ಷಕ್ಕಾಗಿಯೇ ಕೆಲಸವನ್ನ ಮಾಡುವವರು, ಪಕ್ಷವನ್ನ ಸಂಘಟನೆ ಮಾಡುವವರು ಅಂತೆಲ್ಲ ಹೇಳಿದ್ರು. ಅದಾದ ನಂತರದಲ್ಲಿ ಅವರಿಬ್ಬರ ನಡುವೆ ಇರುವಂತಹ ಆಂತರಿಕ ಸಂಘರ್ಷ ಅಥವಾ ಮಾರ್ಮಿಕವಾದಂತಹ ಹೇಳಿಕೆಗಳು. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂತ ಹೇಳಿಕೆ ಕೊಟ್ಟಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ ರಾಜಕೀಯ ಶಾಶ್ವತ ಅಲ್ಲ, ತಾಳ್ಮೆಯೂ ಕೂಡ ಶಾಶ್ವತ ಅಲ್ಲ, ಎಲ್ಲದಕ್ಕೂ ಸಮಯ ಬರಬೇಕು ಅನ್ನುವಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದು. ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸುಮ್ಮನಂತೂ ಕೂತ್ಕೊಂಡಿಲ್ಲ. ಈಗಾಗಲೇ ಜನವರಿ 18ನೇ ತಾರೀಕಿಗೂ ಕೂಡ ಅವರು ದೆಹಲಿ ಅಂಗಳಕ್ಕೆ ಹೋಗಿದ್ದಾಗಿದೆ. ಜೊತೆಗೆ ಮಾತನಾಡೋದಕ್ಕೆ ಸಮಯಾವಕಾಶವನ್ನ ಕೂಡ ಹೈಕಮಾಂಡ್ ಜೊತೆ ಕೇಳಿದ್ದಾರೆ. ಬಟ್ ಅಲ್ಲಿ ಟೈಮ್ ಸಿಗ್ತಾ ಇಲ್ಲ ಅನ್ನುವಂಥ ಅಪ್ಡೇಟ್ ಇದೆ. ಇದರ ಮಧ್ಯದಲ್ಲಿ ಮುಂದಿನ ತಿಂಗಳಿಗೆ ಏನಾದರೂ ಕುರ್ಚಿ ಕದನ ಮುಂದುವರಿಯತ್ತಾ ಅಥವಾ ಏನಾದರೂ ಮತ್ತೆ ಪೋಸ್ಟ್ ಪೋನ್ ಆಗತ್ತಾ ಅನ್ನುವಂತಹ ಕೆಲ ಸಂಶಯಗಳಿಗೆ ಕಾರಣವಾಗ್ತಾ ಇರೋದು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇದೇ ಪಕ್ಷದಿಂದ ಉಚ್ಚಾಟನೆಯಾದಂಥ ಕೈ ನಾಯಕ KN ರಾಜಣ್ಣ ಅವರು ಕೂಡ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿಕೆಯ ಸ್ಫೋಟಕ ಬಾಂಬ್ ಸಿಡಿಸಿದ್ರು. ತದನಂತರದಲ್ಲಿ ಕ್ರಾಂತಿ ಆಗತ್ತೆ ಅಂತ ಪ್ರತಿ ತಿಂಗಳು ಹೇಳ್ತಾ ಇದ್ರು. ಬಟ್ ಆಗ್ತಾ ಇಲ್ಲ, ಅಂದ್ರೆ ಯಾವುದೇ ಬದಲಾವಣೆಗಳಾಗ್ತಾ ಇಲ್ಲ. ಇನ್ನು ದೆಹಲಿಯಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಕೂಡ ಆಗಿದ್ದಾರೆ. ಆದ್ರೂ ಸೀಟ್ ವಿಷಯದಲ್ಲಿ ರಾಹುಲ್ ಗಾಂಧಿ ನಿರ್ಧಾರಕ್ಕೆ ಬಾರದೇ ಇರೋದು ಕಾಣಿಸ್ತಾ ಇದೆ. ಪಂಚರಾಜ್ಯ ಚುನಾವಣೆಯ ಹೊಸ್ತಿಲಿನಲ್ಲಿ ಹಿಂದೇಟ್ ಆಗ್ತಿದ್ಯಾ ಅಂತ. ವರಿಷ್ಠರ ಪಾಲಿಗೆ ಮಹತ್ವದ ರಾಜ್ಯವಾಗಿರೋದು ಕರ್ನಾಟಕ. ಚುನಾವಣೆ ವೇಳೆ ಬೇಡ, ಬಳಿಕ ನೋಡೋಣ ಏನ್ ಡಿಸೈಡ್ ಮಾಡೋದು ಅನ್ನೋದಾಗಿ ಕೂಡ ಚರ್ಚೆ ಆಗಿರಬಹುದು. ಯಾಕಂತ ಹೇಳಿದ್ರೆ ಇಡೀ ದೇಶದ ರಾಜಕೀಯ ಚಿತ್ರಣವನ್ನ ನೋಡಿದಾಗ ಕೇವಲ 3-4 ರಾಜ್ಯದಲ್ಲಿ ಮಾತ್ರ ಸಂಪೂರ್ಣವಾದ ಕೈ ಹಿಡಿತವನ್ನ ಸಾಧಿಸಿರುವಂತಹ ರಾಜ್ಯ ಇರೋದು. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಅಂತ ಬಂದಾಗ ಮಾಸ್ ಲೀಡರ್ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ವರಿಷ್ಠರಿಗಿರುವಂತಹ ಅಪಾರ ನಂಬಿಕೆ. ಯಾಕಂತ ಹೇಳಿದ್ರೆ ಅಹಿಂದ ಬಲವನ್ನ ಹೊಂದಿರುವಂತ ಸಿಎಂ ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಸೀಟ್ನಿಂದ ಕೆಳಗಿಳಿಸಿ ಆ ಸೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಿದ್ರೆ ಮುಂದಿನ ಕಾಂಗ್ರೆಸ್ನ ಭವಿಷ್ಯ ರಾಜ್ಯದಲ್ಲಿ ಏನಾಗುತ್ತೆ ಇದನ್ನ ಬಹಳ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿ ಅವರು ಅರ್ಥಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಈ ವಿಚಾರದ ಸಂಬಂಧ ಹಲವಾರು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹೋದ್ರೂ ಕೂಡ ಸಮಯಾವಕಾಶವನ್ನ ನೀಡದೇ ಇರೋದು ಕೂಡ ನಮಗೊಂದು ಕಡೆ ಅನ್ಸತ್ತೆ. ಸದ್ಯ ಪಂಚರಾಜ್ಯವನ್ನ ಗೆಲ್ಲುವ ಕಡೆ ಹೈಕಮಾಂಡ್ ಗಮನ ಇರೋದು ಗೊತ್ತಾಗ್ತಿದೆ. KC ವೇಣುಗೋಪಾಲ್ ಕೇರಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಡೆಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸವನ್ನ ಕೈಗೊಳ್ಳಬಹುದು. ದಂಡಯಾತ್ರೆಯನ್ನ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಹೈಕಮಾಂಡ್ ಟಗರು ಹಾಗೆಯೇ ಬಂಡೆ ಡೆಲ್ಲಿಗೆ ಕರೆಸಿ ಮಾತನಾಡುವ ಸಂಭವ ಕೂಡ ದಟ್ಟವಾಗಿದೆ. ಈಗಾಗಲೇ ವಿಧಾನಸಭಾ ಚುನಾವಣೆ ಸೇರಿದಂತೆ ಕೆಲ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಸಂಪೂರ್ಣವಾದ ಸೋಲನ್ನ ಅನುಭವಿಸುವಂತಹ ಕಾರಣಗಳು ಯಾಕೆ ಏನು, ಜೊತೆಗೆ ಈಗ ಹೈಕಮಾಂಡ್ ಕೂಡ ರಾಜ್ಯಕ್ಕೆ ಬಂದು ಎಲ್ಲವನ್ನ ಶಮನ ಮಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾವಾಗ ಬಿಹಾರ ಎಲೆಕ್ಷನ್ ಆಯಿತು ಆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದು 2.5 ವರ್ಷ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಏನಾದರೂ ಕ್ರಾಂತಿಯ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ ಅನ್ನುವಂತ ಲೆಕ್ಕಾಚಾರ ಜೋರಾಗಿ ನಡೀತಾ ಇತ್ತು. ಬಟ್ ಅವರು ಫಾರಿನ್ ಟ್ರಿಪ್ ಹೋಗ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ್ರ ಬಂದು ದೂರು ಅಹವಾಲನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ತದನಂತರದಲ್ಲಿ ನಡೆದಂತಹ ಕೆಲ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಮಗ್ಗರಿಸಿ ಬಿದ್ದಿರುತ್ತೆ. ಹಾಗಾಗಿ ಈಗ ರಾಜ್ಯದಲ್ಲೂ ಕೂಡ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಳಿಸಿಬಿಟ್ರೆ ಮುಂದಿನ ಗತಿ ಏನು? ಸ್ಥಳೀಯ ಚುನಾವಣೆಗಳಿದೆ. ಫಾರ್ ಎಕ್ಸಾಂಪಲ್ಗೆ BBMP ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ಗಳು ಕೂಡ ಮುಂದೆ ಇರೋದ್ರಿಂದ ಚುನಾವಣೆಯ ಹೊಸ್ತಿಲಿನಲ್ಲಿ ಈ ರೀತಿಯಾದಂತಹ ಡಿಸಿಷನ್ ತೆಗೆದುಕೊಂಡು ಬಿಟ್ರೆ ಯಾವ ರೀತಿ ಮುಳುವಾಗಬಹುದು ಈ ಲೆಕ್ಕಾಚಾರ ಕೂಡ ಇರಬಹುದು. ಅದೇನೇ ಇರಲಿ, ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಗೆ ಕನಕಪುರ ಬಂಡೆ ಇಬ್ಬರನ್ನ ಕೂಡ ಒಟ್ಟೊಟ್ಟಾಗಿ ಕರೆಸಿ ಏನ್ ಸಮಸ್ಯೆ ಇದೆ ಬಗೆಹರಿಸ್ತಾರಾ? ಕಾದು ನೋಡಬೇಕು.
ಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಎಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಗ್ತಿದ್ರು ಕೂಡ ಸೀಟ್ ಸಿಕ್ತಿಲ್ಲ ಅಂತ ಅವರ ಆಪ್ತರು ಸಭೆ ಮಾಡೋದಕ್ಕೆ ಮುಂದಾಗಿದ್ರು. ಈ ಸಭೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಡಿ ಕೆ ಸಾಹೇಬ್ರಿಗೆ ಸೀಟ್ ಸಿಕ್ತಿಲ್ಲ ಅಂತ ಬೇಸರ ಇದೆ, ಹಾಗಾಗಿ ಆಪ್ತರು ಸಭೆ ಮಾಡೋದಕ್ಕೆ ಮುಂದಾಗಿದ್ರು. ಸಭೆ ಮಾಡೋದಕ್ಕೆ ರೆಡಿಯಾಗಿದ್ದ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ನಿಂದ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆ. ಸದ್ಯಕ್ಕೆ ಯಾವುದೇ ಸಭೆ ಮಾಡೋದು, ಬಹಿರಂಗವಾದ ಹೇಳಿಕೆ ಕೊಡೋದು ಬೇಡ. ಅಧಿವೇಶನದ ವೇಳೆ ತಪ್ಪು ಸಂದೇಶ ರವಾನೆ ಆಗಿಬಿಡುತ್ತೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ಗೆ ತೆರಳುವ ಮುನ್ನ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಸಲಹೆ ಇದು. ಮುಖ್ಯವಾಗಿ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾದ ಬಾಲಕೃಷ್ಣ, ಬಸವರಾಜ ಶಿವಗಂಗಾ ಹಾಗೆ ಕೆಲ ಆಪ್ತ ಎಂಎಲ್ಎಗಳಿಗೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಇಂದು ನಡೆಯುತ್ತೆ ಎನ್ನಲಾದ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರೋದು. ಡಿ ಕೆ ಶಿವಕುಮಾರ್ ಅವರಿಗೆ ಸೀಟ್ ಸಿಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದಾರೆ. ಪದೇ ಪದೇ ಹೈಕಮಾಂಡ್ ಭೇಟಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಖುದ್ದಾಗಿ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡುವಂತ ಕೆಲಸ ಕೂಡ ಆಯ್ತು, ಏನು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಅವರ ಪರವಾಗಿ ಕೂಡ ಅಂದ್ರೆ ಬಾಲಕೃಷ್ಣ ಅವರು, ಬಸವರಾಜ ಶಿವಗಂಗಾ ಅವರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು. ಅದಕ್ಕೆಲ್ಲ ಬ್ರೇಕ್ ಹಾಕಿ ಈಗ ಬಹಿರಂಗವಾದ ಹೇಳಿಕೆ ಕೊಡೋದು ಬೇಡ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಇವತ್ತು ನಡಿಬೇಕಾಗಿತ್ತು ಸಭೆ, ಅದಕ್ಕೂ ಕೂಡ ಫುಲ್ ಸ್ಟಾಪ್ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಿಂಹಾಸನವನ್ನ ಪಡೆದೇ ತೀರುವ ಆಟದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಇದ್ರ ಮಧ್ಯದಲ್ಲಿ ದಾವೋಸ್ಗೆ ಹೋಗೋದಕ್ಕಿಂತ ಮುಂಚೆ ಆಪ್ತರಿಗೆ ಕೊಟ್ಟ ಸಲಹೆ ಸೂಚನೆ ಏನು, ಯಾವ ಕಾರಣಕ್ಕೋಸ್ಕರ ಈ ಎಲ್ಲ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್? ಡೈನಾ, ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಡೆಯಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಿಲ್ಲ ಅನಿಸುತ್ತೆ. ಯಾಕಂತಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ, ದೆಹಲಿನಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋದಕ್ಕೆ ಒಂದಷ್ಟು ಕಸರತ್ತನ್ನು ಮಾಡ್ತಾರೆ. ಆದರೆ ಅಗೇನ್ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟನ ಆಗ್ತಾರೆ. ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಕೂಡ ಕರ್ನಾಟಕ ಕಾಂಗ್ರೆಸ್ ಪಡೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡೋದಕ್ಕೆ ತಯಾರಿಲ್ಲ ಅಂತ. ಯಾಕಂತಂದರೆ ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಇದೆ. ಪಂಚರಾಜ್ಯಗಳ ಚುನಾವಣೆ ಇದೇ ವರ್ಷದಲ್ಲಿ ನಡೆಯೋದ್ರಿಂದ ಕರ್ನಾಟಕ ಹೈಕಮಾಂಡ್ ನಾಯಕರಿಗೆ ಎಲ್ಲೊಂದು ಕಡೆ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಆಗಿರುತ್ತೆ. ಇಂಥ ಒಂದು ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಪಕ್ಷಕ್ಕೂ ಕೂಡ ಎಲ್ಲೊಂದು ಕಡೆ ಮುಜುಗರ ಉಂಟಾಗುತ್ತೆ ಎಂದು ಅರ್ಥಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬರಿಗೈಲೇ ಕಳಿಸಿರುವಂಥದ್ದು ಒಂದು ಭಾಗ. ಆದರೆ ಅವರ ಆಪ್ತ ಶಾಸಕರು ಇಂದು ಪ್ರಮುಖವಾಗಿ ಖಾಸಗಿ ಹೋಟೆಲ್ನಲ್ಲಿ ಮತ್ತೊಮ್ಮೆ ಸಭೆ ಮಾಡಿ ಮುಂದಿನ ಒಂದು ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದ್ರು. ಅದರಲ್ಲೂ ಕೂಡ ಬಸವರಾಜ ಶಿವಗಂಗಾ, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಇವರ ಒಂದು ಆಪ್ತ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಕೈಗಳನ್ನು ಮತ್ತಷ್ಟು ಬಲಪಡಿಸುವಂಥ ನಿಟ್ಟಿನಲ್ಲಿ ಹಾಗೂ ಹೈಕಮಾಂಡ್ ನಾಯಕರಿಗೆ ಮತ್ತೊಮ್ಮೆ ಒತ್ತಾಯ ಮಾಡುವಂಥ ನಿಟ್ಟಿನಲ್ಲಿ ಅವ್ರದ್ದೇ ಆದ ಒಂದು ಲೆಕ್ಕಾಚಾರನ ಹಾಕಿ ಇಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ದಾವೋಸ್ಗೆ ತೆರಳುವ ಮುಂಚೆ ಆಪ್ತ ಶಾಸಕರಿಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಮೂಡಿಸುವಂಥ ಒಂದು ಸಭೆಗಳು ಬೇಡ. ಯಾಕಂತಂದರೆ ನಾಳೆಯಿಂದ ವಿಶೇಷ ಅಧಿವೇಶನ ಪ್ರಾರಂಭ ಆಗುತ್ತೆ. ವಿಪಕ್ಷಗಳು ಇದನ್ನೇ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಚಾಟಿಯಟನ್ನು ಬೀಸುತ್ತೆ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಭೆಗಳಾಗಲಿ ಮೀಟಿಂಗ್ಗಳಾಗಲಿ ಮಾಡೋದು ಬೇಡ. ಸಭೆ ಏನು ಅಧಿವೇಶನ ಮುಗಿದ ಬಳಿಕ ಬೇಕಾದರೆ ಏನು ಹೈಕಮಾಂಡ್ಗೆ ಒತ್ತಾಯ ಹಾಕುವಂಥ ಮತ್ತು ನಮ್ಮದೇ ಆದಂಥ ಕಸರತ್ತನ್ನು ಪ್ರಾರಂಭಿಸೋಣ ಎಂದು ಡಿ ಕೆ ಶಿವಕುಮಾರ್ ಹೇಳಿ ಏನು ದಾವೋಸ್ಗೆ ತೆರಳಿರುವಂಥದ್ದು. ಹಾಗಾಗಿ ಇಂದು ನಡೆಯಬೇಕಾಗಿರ್ತಕ್ಕಂಥ ಏನು ಆಪ್ತ ಶಾಸಕರ ಸಭೆ ಏನಿದೆ ಅದು ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ ಅಂತ ಒಂದು ಮಾಹಿತಿ ಬರ್ತದೆ. ಇದರ ಜೊತೆಗೆ ಪ್ರಮುಖವಾಗಿ ಶಾಸಕರು ಕೂಡ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಈ ಬಾರಿ ದೆಹಲಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಶತಾಯಗತಾಯ ಅಧಿಕಾರ ಹಂಚಿಕೆ ಫೈನಲ್ ಮಾಡ್ಕೊಂಡು ಬಂದೇ ಬರ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಡಿ ಕೆ ಶಿ ಬಣದ ನಾಯಕರು ಕೂಡ ಇದ್ರು. ಆದರೆ ಅವನು ನಿರೀಕ್ಷೆ ಹುಸಿಯಾದ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಆಕ್ಟಿವ್ ಆಗಿದ್ದಾರೆ. ಸಭೆಗಳನ್ನು ಮಾಡುವ ಮುಖಾಂತರ ಒಂದಷ್ಟು ಮಾತುಕತೆ ನಡೆಸುವ ಮುಖಾಂತರ ಡಿ ಕೆ ಶಿವ ಕೈಗಳನ್ನು ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಅವ್ರದೇ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ಒಂದು ಅಧಿವೇಶನ ಆಗುವವರೆಗೂ ಕೂಡ ಸದ್ಯದ ಮಟ್ಟಿಗೆ ಕಾದು ನೋಡೋಣ ಅನ್ನೋ ಒಂದು ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಆಪ್ತ ನಾಯಕರು ಬಂದಿರುವಂತದ್ದು. ಡೇನಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡೋಣ ಏನಾಗುತ್ತೆ. ಈಗಾಗಲೇ ದೆಹಲಿಯಲ್ಲೇ ಬಿಟ್ಟಿದ್ದಾರೆ, ಸಮಯಾವಕಾಶ ಕೇಳ್ತಿದ್ರು ಕೂಡ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಾ ಇದೆ ಮುಂದಿನ ಚುನಾವಣೆಗೆ ಏನಾಗಬಹುದು ಎಫೆಕ್ಟ್ಸ್ ಅಂತ. ನೋಡೋಣ ಮುಂದಿನ ದಿನದಲ್ಲಾದ್ರೂ ಕ್ರಾಂತಿ ಆಗತ್ತಾ ಅಥವಾ ಕ್ರಾಂತಿ ಅನ್ನುವಂಥ ಹೆಸರಿನಲ್ಲಿ ಪ್ರತಿ ತಿಂಗಳು ಕಂಟಿನ್ಯೂ ಮಾಡ್ತಾ ಬರ್ತಾರಾ ಇದೇ ವಿಚಾರವನ್ನ, ಎಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು ರಾಜಕೀಯ ವಲಯದಲ್ಲಿ.